ಮೇಡಮ್ ಹೊಸ ಹೆಸರು ಕೊಟ್ಟರು ಮಿನಿ BCM. ಹೌದಾ, ಸೂಪರ್. ಇದುವರೆಗೂ ಯಾರೂ ಯೂಸ್ ಮಾಡಿದ್ದಿಲ್ಲ, ನಮ್ಮ 9 ಇಯರ್ಸಿಂದ ತಲೆಗೆ ಬಂದಿಲ್ಲ. ಇಟ್ಸ್ ಅ ಮಿನಿ BCM. ಹೌದೇನಿಲ್ರಿ? ಸೊ ಎದಕ್ಕಪ್ಪ ಇದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಜೊತೆಗೆ ನೋಡ್ರಿ, ಇದು ವರ್ಕಿಂಗ್ ಪ್ರಿನ್ಸಿಪಲ್, ಅದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಟಿಯಾನ್ಸ್ ಮಲ್ಟಿ ಫಂಕ್ಷನಲ್ ಹೆಡ್ಗೆ ಹೆಸರೇ ನೋಡ್ರಿ ಏನಿಟ್ಟಿದ್ದಾರೆ, ಮಲ್ಟಿ ಫಂಕ್ಷನಲ್. ಅಂದರೆ ಇದು ಓನ್ಲಿ ಹೆಡ್ಡಿಗೆ ಅಷ್ಟೇ ಅಲ್ಲ, ಇದ್ರದ್ದು ಮಲ್ಟಿಪಲ್ ಬೆನಿಫಿಟ್ಸ್ ಇದಾವೆ. ಹೌದಾ, ಇದು ನೀವು ಟಾಪ್ ಇಂದ ಟೋ ವರೆಗೂ ಎಲ್ಲಾದರೂ ಯೂಸ್ ಮಾಡಿ. ಹಾಗಾಗಿ ಇದನ್ನ ಮಲ್ಟಿ ಫಂಕ್ಷನಲ್ ಹೆಡ್ ಕೇರ್ ಅಪಾರ್ಟಸ್ ಅಂತ. ಇದಕ್ಕೆ ಟೋಟಲ್ 8 ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದಾವೆ. ಇಟ್ಸ್ ಅ ಪೇಟೆಂಟ್ ಪ್ರಾಡಕ್ಟ್. ಟಿಯಾನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಏನಾದ್ರು ನೋಡ್ರಿ ಪೇಟೆಂಟೆಡ್ ಇದಾವೆ. ಹೌದಾ, ಸೊ ಹಾಗಾಗಿ ನೀವು ನೋಡಿ, ಇದು ನಮಗೆ ನಮ್ಮ ಜೊತೆ ಇತ್ತು ಅಂದರೆ ನಮಗೆ ಹಾರ್ಟ್ ಆಗ್ಬೋದು, ನಮ್ಮ BP ಇಂದ ಹಿಡಿದು ಯಾವುದೇ ಹೆಲ್ತ್ ಇಶ್ಯೂಸ್ ಬರಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಅಮೇಝಿಂಗ್ ಡಿವೈಸ್. ಸೊ ಇದೇನು ಮಾಡುತ್ತೆ, ಮೇನ್ ಇದ್ರ ಕೆಲಸ ಎಲ್ಲರೂ ಈವನ್ ಕಂಪ್ನಿ ಪ್ರಮೋಟ್ ಮಾಡಿದ್ದು ನಿಮ್ಮ BP ಮತ್ತು ಮೈಗ್ರೇನ್ ಸಲುವಾಗಿದ್ದು ಬೆಸ್ಟ್ ಅಂತ ಹೇಳಿ. ಹೌದ್ರಿ? ಸೊ BP ಮೈಗ್ರೇನ್ ಯಾವ ಥರ ಕಡಿಮೆ ಮಾಡ್ತಿದ್ವಿ, ಓಕೆನಾ? ಸೊ BP ಎದಕ್ಕೆ ಬರ್ತಾ ಇದ್ದಾರೆ ಇವತ್ತು ನಮಗೆ? ಈ ಸ್ಟ್ರೆಸ್ಸು, ಟೆನ್ಷನ್ಸು ಇವೆಲ್ಲ, ಜೊತೆಗೆ ಅನ್ಹೆಲ್ದಿ ಫುಡ್ ಸ್ಟೈಲ್ಸ್, ಇದರಿಂದ ನಮಗೆ ಬರ್ತಾ ಇದೆ. ಹಾಗಾಗಿ ನಮ್ಮ ದೇಹದೊಳಗೆ ಏನು ನೋಡ್ರಿ ಕರೆಂಟ್ ಐತಿ, ಅದಕ್ಕೆ ನಾವೇನಂತೀವಿ ಬಯೋ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಹೌದ್ರಿ? ಅರ್ಧ ಪಾಸಿಟಿವ್ ಅರ್ಧ ನೆಗೆಟಿವ್. ಪಾಸಿಟಿವ್ ಅಯೋನ್ ಎನರ್ಜಿ, ನೆಗೆಟಿವ್ ಅಯೋನ್ ಎನರ್ಜಿ, ಇವೆರಡು ಬ್ಯಾಲೆನ್ಸಿಂಗ್ ಆಗಿರ್ಬೇಕು. ಹೌದೇನಿಲ್ರಿ? ಸೊ ಇವೆರಡು ಬ್ಯಾಲೆನ್ಸ್ನಾಗ ಇತ್ತಂದ್ರೆ ಏನು ನೋಡ್ರಿ, ನಮ್ಮ BP ನಾರ್ಮಲ್ ಆಗಿ ಇರ್ತದೆ. ಹೆಚ್ಚು ಕಡಿಮೆ ಆಯಿತು ಅಂದರೆ ಹೆಚ್ಚಿಗೆ ಆಯ್ತಾ ಹೈ BP, ಕಡಿಮೆ ಆಯ್ತಾ ಲೋ BP. ಹೈ BP ಆಯ್ತಾ ಪ್ಯಾರಲೈಸು, ಹಾರ್ಟ್ ಅಟ್ಯಾಕು, ಕಿಡ್ನಿ ಫೇಲು ಏನಾದರೂ ಆಗುತ್ತೆ. ಲೋ BP ಆಯ್ತಾ ಗ್ಯಾರಂಟಿನೇ ಇಲ್ಲ, ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಹೌದೇನೇನ್ರಿ? ಮತ್ತು ಬಯೋ ಎಲೆಕ್ಟ್ರಿಸಿಟಿ ಇಂಬ್ಯಾಲೆನ್ಸಿಂಗ್ ಇಂದ ನಮ್ಮ ನರ್ವ್ಸ್ ಡ್ಯಾಮೇಜಸ್ ಆಗ್ತಾವೆ, ಆ ಫಂಕ್ಷನಿಂಗ್ಗೆ ತೊಂದರೆ ಆಗುತ್ತೆ. ಹೌದ್ರಿ? ಹಾಗಾಗಿ ಅದಕ್ಕೆ ಏನಾಯ್ತು ನೋಡ್ರಿ, ಇದು ನಮ್ಮ ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ನ ಬ್ಯಾಲೆನ್ಸಿಂಗ್ ಮಾಡ್ತದೆ. ಓಕೆ, ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ನ ಬ್ಯಾಲೆನ್ಸಿಂಗ್ ಮಾಡಿ ನಮ್ಮ BPನ ನ್ಯಾಚುರಲಿ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. 100% ನೀವು ಟೆಸ್ಟು ಮಾಡಬಹುದು. ಒಬ್ರಿಗೆ ಯಾರಾದರೂ BP ಇತ್ತ ಅವರಿಗೆ ಚೆಕ್ ಮಾಡಿರಿ, ಆಮೇಲೆ ಇದನ್ನ ಒಂದು 15-20 ನಿಮಿಷ ಇದರಿಂದ ಯೂಸ್ ಮಾಡಿಸಿ. ಯೂಸ್ ಮಾಡಿದ್ಮೇಲೆ ಮತ್ತೆ BP ಚೆಕ್ ಮಾಡಿ ನೋಡಿ, ನೀವು ರಿಸಲ್ಟ್ ನೋಡ್ತೀವಿ. ಅಟ್ಲೀಸ್ಟ್ ಮಿನಿಮಮ್ 1 ವಾರದೊಳಗಂತೂ BP ನಾರ್ಮಲ್ ಆಗಬೇಕು. ಆ ಥರ ಅದ ರೀ. ಓಕೆ, ಸೊ ಇದೇನು ಮಾಡ್ತೈತಿ, ನಮ್ಮ ಬಯೋ ಎಲೆಕ್ಟ್ರಿಸಿಟಿನ ಬ್ಯಾಲೆನ್ಸಿಂಗ್ ಮಾಡಿ ಪಾಸಿಟಿವ್ ನೆಗೆಟಿವ್ ಅನ್ಸ್ನ ಈಕ್ವಲ್ ಆಗಿ ಇಡುತ್ತೆ, ಈಕ್ವಿಲಿಬ್ರಿಯಮಲ್ಲಿ ಇಡುತ್ತೆ. ಅದರಿಂದ ಏನಾಯ್ತು ನೋಡ್ರಿ, ನಮ್ಮ BP ನ್ಯಾಚುರಲಿ ನಾರ್ಮಲೈಸ್ ಆಗುತ್ತೆ. ಹೆಡ್ಡಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ, ಸ್ಕಾಲ್ಪಿಗೆ ಚೆನ್ನಾಗಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಎಲ್ಲೇ ಚಾನಲ್, ಸಣ್ಣ ಪುಟ್ಟ ಚಾನಲ್ ಬ್ಲಾಕೇಜ್ ಆಗಿರ್ತಾವೆ, ಅದನ್ನು ಓಪನ್ ಮಾಡ್ತೀವಿ. ಹೌದೇನಿಲ್ರಿ? ಓಪನ್ ಮಾಡ್ತು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಅವಾಗ ನಮ್ಮ ಹೇರದ್ದು ಏನದಾವಲ್ಲ ಬೇರು, ನಮ್ಮ ಹೇರಿನ ಬೇರು ಗಟ್ಟಿ ಆಗ್ತಾವೆ. ಅದರಿಂದ ಹೇರ್ ಫಾಲು ಸ್ಟಾಪ್ ಆಗುತ್ತೆ. ಮತ್ತು ಚೆನ್ನಾಗಿ ಅದಕ್ಕೆ ಫುಡ್ ಸಿಗ್ತಾ ಬಂತು ಅಂದರೆ ಮತ್ತೆ ಹೇರ್ ರೀಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಈಚಿಂಗು, ಆಮೇಲೆ ಸಣ್ಣ ಸಣ್ಣ ಗುಳ್ಳಿಗಳು ಈ ಹೌದಿಲ್ರಿ ಆಗ್ತಿರ್ತಾವ, ಅವೆಲ್ಲವೂ ಪ್ರಿವೆಂಟ್ ಮಾಡುತ್ತೆ. ಹೇಗೆ ಮಾಡುತ್ತೆ? ಮಸಾಜ್ ಮಾಡೋದ್ರ ಜೊತೆಗೆ ಅಕ್ಯುಪ್ರೆಷರು, ಮಸಾಜು ಮತ್ತು ಕೋಲ್ಡ್ ಲೇಸರ್ ಥೆರಪಿ, ಇವು 4 ಇದರಿಂದ ಏನು ನೋಡ್ರಿ, ಇದು ನಮಗೆ ಮಲ್ಟಿಪಲ್ ಬೆನಿಫಿಟ್ನ ಕೊಡುತ್ತೆ. ಸೊ ಈ ಕೋಲ್ಡ್ ಲೇಸರ್ ಥೆರಪಿ ಏನು ನೋಡ್ರಿ, ನಾವು ಸ್ಕಿನ್ನಿಗೆ ಟಚ್ ಮಾಡಿದಾಗ ಸ್ಕಿನ್ನಲ್ಲಿ ಪೂರ್ತಿ ಪೆನೆಟ್ರೇಟ್ ಆಗಿ ನಮ್ಮ ಒಳಗಡೆ, ಸೊ ಯಾವ ಲೇಯರಲ್ಲಿ ವೇನ್ಸ್ ಇರುತ್ತೋ ಅಲ್ಲಿ ಬ್ಲಡ್ ತಿಕ್ಕಿರೋದನ್ನು, ಬ್ಲಡ್ ವಿಸ್ಕಾಸಿಟಿನ ಕಡಿಮೆ ಮಾಡುತ್ತೆ. ಓಕೆ, ಬ್ಲಡ್ ಥಿನ್ ಮಾಡುತ್ತೆ, ಸರ್ಕ್ಯುಲೇಷನ್ ಮಾಡುತ್ತೆ. BP ಅಂದ್ರೆ ರೀ, BP ಲಾಂಗ್ ಫಾರ್ಮ್ ಬ್ಲಡ್ ಪ್ರೆಷರ್ ಅಂದ್ರೆ ಏನು? ಬ್ಲಡ್ ಪ್ರೆಷರ್ ಆಗಿ ಮೂವ್ ಆಗ್ತಾ ಇದೆ ಅಂದ್ರೆ ಬ್ಲಡ್ ತಿಳುವಾಗಿಲ್ಲ, ದಪ್ಪ ಇದೆ. ಸೊ ಅದು ತಿಳು ಆಗಬೇಕಲ್ಲ, ಮತ್ತೆ ಮಜ್ಜಿಗೆ ಥರ ಆಗಬೇಕು. ಆ ಕೆಲಸ ಏನು ನೋಡ್ರಿ, ಈ ಕೋಲ್ಡ್ ಲೇಸರ್ ಮಾಡಿ ಕೊಡ್ತೀವಿ. ಹಾಗಾಗಿ ನಮಗಿಲ್ಲಿ ಕೋಲ್ಡ್ ಲೇಸರು, ಅಕ್ಯುಪ್ರೆಷರು ಮತ್ತು ಮಸಾಜ್ 3 ವೇಯಲ್ಲಿ ಏನೇನು ನೋಡ್ರಿ ಇದು ನಮ್ಗೆ ವರ್ಕೌಟ್ ಮಾಡುತ್ತೆ. ಓಕೆನಾ? ಸೊ ಇನ್ನು ಬಂದ್ಬಿಟ್ಟು ಬಹಳ ಎಲ್ಲರಿಗೂ ಕನ್ಫ್ಯೂಷನ್ ಏನಂದ್ರೆ ಯಾವ್ಯಾವ ಮೋಡಲ್ಲಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಹೌದಾ? ಸ್ವಲ್ಪ ಪಾಸ್ ಮಾಡಿರಿ. 3 ಕ್ಯಾಟಗರಿ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರುವಂಥದ್ದು, ರಸ್ಟ್ ಹಿಡಿಯಂಗಿಲ್ಲ, ಕರೆ ಹಾಳಾಗೋದಿಲ್ಲ, ಏನೂ ಇಲ್ಲ, ಅಷ್ಟು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಗಿರುವಂಥದ್ದು. ಓಕೆ, 5 ಲೇಸರ್ ಲೈಟ್ಸ್ ಇದಾವೆ, ಬಯೋ ಲೇಸರ್ ಲೈಟ್ಸ್ ಇದಾವೆ, LED. ಓಕೆನಾ? ಮತ್ತು ಅದರಿಂದ ಏನು ನೋಡ್ರಿ, ಈ ಫೋಟೋನು ಮತ್ತು ಪಾರ್ಟಿಕಲ್ಸ್
ಇವಕ್ಕೆಲ್ಲ ವರ್ಕ್ ಆಗುತ್ತೆ ಮತ್ತು ವೂಂಡ್ ಹೀಲಿಂಗಿಗೆ ಭಾಳ ಹೆಲ್ಪ್ ಮಾಡ್ತದೆ ರೀ. ನೆಗೆಟಿವ್ ಅಯಾನ್ಸ್ ಇದು ನಡುವೈತಲ್ರಿ, ಇದು ನೆಗೆಟಿವ್ ಅಯಾನ್ ಹೋಲ್ಸ್. ಇದೇನು ಮಾಡ್ತೈತಿ, ಮಿನಿಮಮ್ 20 ಬಿಲಿಯನ್ ನೆಗೆಟಿವ್ ಅಯಾನ್ಸ್ನ ರಿಲೀಸ್ ಮಾಡ್ತದೆ. ನಮ್ಮ ದೇಹಕ್ಕೆ ಯಾವ ಅಯಾನ್ ಬೇಕು? ನೆಗೆಟಿವ್ ಅಯಾನ್ಸ್. ಹೌದೇನಿಲ್ರಿ? ಈ ನೆಗೆಟಿವ್ ಅಯಾನ್ಸ್ ನಮ್ಗೆ ಎಲ್ಲಿ ಸಿಗ್ತೈತಿ? ಈ ವಾಟರ್ ಫಾಲ್ ಹತ್ರ ಹೋದಾಗ, ಹೌದಾ, ಅಥವಾ ಹಿಲ್ ಸ್ಟೇಷನ್ಗೆಲ್ಲ ಹೋದಾಗ ನೋಡ್ರಿ, ಅವಾಗ ನಮಗೆ ನಮ್ಮ ಬಾಡಿ ಹೆಂಗೆ ಆಕೈತೆ ಅವಾಗ ರಿಫ್ರೆಶ್ ಆಗ್ತದೆ. ಸೊ ನೆಗೆಟಿವ್ ಅಯಾನ್ಸ್ ಈಸ್ ನಥಿಂಗ್ ಬಟ್ ಏರ್ ವಿಟಮಿನ್ ಅಂತ ಹೇಳ್ಬೋದು. ಹೌದೇನಿಲ್ರಿ? ಸೊ ಹಾಗಾಗಿ ಏನೈತೆ ನೋಡ್ರಿ, ಈ ಹೋಲ್ ಏನೈತಲ್ಲ, ಇಲ್ಲಿ ಹೋಲಿಗೆ ನೀವು ಟಚ್ ಮಾಡಿ ಒರೆಸೋದು ಮಾಡಬಾರ್ದು ಜಾಸ್ತಿ ಪ್ರೆಷರ್ ಹಾಕಿ. ಓಕೆ, ಸೊ ಈ ಹೋಲ್ ಏನೈತೆ ನೋಡ್ರಿ ನೆಗೆಟಿವ್ ಅಯಾನ್ಸ್ನ ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲಿ ಏನು ನೋಡ್ರಿ, ಲೇಸರ್ ಫಂಕ್ಷನ್ಸ್ ಅದಾವ್ರಿ, ರೆಡ್ ಮತ್ತು ಬ್ಲೂ ಅದಾವ್ರಿ. ಹೌದಾ? ಸೊ ರೆಡ್ ಲೈಟ್ ಏನೈತೆ ನೋಡ್ರಿ, ರೆಡ್ ಲೇಸರು ಇದು ನಮಗೆ ಫೇಸಿಗೆ, ಈಗ ನಾವು ಆನ್ ಮಾಡಿದ ಕೂಡ ಡಿಫಾಲ್ಟ್ ಮೋಡ್ ಬರ್ತದೆ ರೀ. ಸೊ ಬಯೋ ಎಲೆಕ್ಟ್ರಿಸಿಟಿ ಮತ್ತು ಬಯೋ ಲೇಸರ್, ರೆಡ್ ಬಯೋ ಲೇಸರ್. ಹೌದಾ? ಇದು ಏನೈತೆ ನೋಡ್ರಿ, ಈ ಮೋಡ್ ನಾವು ಎಸ್ಪೆಷಲಿ BP ಮ್ಯಾನೇಜ್ಮೆಂಟಿಗೆ ಇದು ನಮಗೆ ಭಾಳ ಹೆಲ್ಪ್ ಮಾಡ್ತದೆ. ಓಕೆ, ಅವಾಗಲೇ ಸರ್ ಹೇಳಿದ್ರು ಏನಂದರೆ ನಾವು ಯೂಸ್ ಮಾಡುವಾಗ ಕಾಲು ಹಿಂಗೆ ಇರಬಾರ್ದು, ಹೌದೇನಿಲ್ಲ ರೀ, ಕ್ರಾಸ್ ಇರಬಾರ್ದು. ಯಾಕಂದ್ರೆ ಇದು ಎರಡು ಹ್ಯಾಂಡ್ಸ್ನ ಬ್ಯಾಲೆನ್ಸಿಂಗ್ ಮಾಡ್ತದೆ. ಮತ್ತು ಅದು ಹಿಂಗೆ ಕ್ರಾಸ್ ಮಾಡಿಬಿಟ್ರೆ ಅದು ಕನ್ಫ್ಯೂಸ್ ಆಗ್ಬಿಡ್ತದೆ, ಯಾವ್ದು ಎಲ್ಲಿ ತೊಗೊಂಡು ಹೋಗ್ಬೇಕಂತೇಳಿ. ಅದೇನು ಮಾಡ್ತೈತಿ, ನಮ್ಮ ಎಲ್ಲ ಹ್ಯಾಂಡ್ಸ್ನ ತೊಗೊಂಡು ಈಕ್ವಲ್ ಆಗಿ ಎರಡು ಕಡೆ ಕಳಿಸ್ತದೆ, ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಹೌದೇನಿಲ್ಲ ರೀ? ಹಾಗಾಗಿ ನಾವು ಸಪ್ರೇಟಾಗಿ ಇರಬೇಕು. ಓಕೆ, ಸೊ BP ನ ಯಾವಾಗಲೂ ಏನಂತ ನೋಡ್ರಿ, ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಜಸ್ಟ್ ಹಿಂಗೆ ಒಂದು 5 ನಿಮಿಷ ಇಲ್ಲಿ ಈ ಥರ ರೊಟೇಟ್ ಮಾಡಿರಿ. ಓಕೆ, ಅದೇ ಥರ ಒಂದು 3 ಫಿಂಗರ್ಸ್ ಬಿಟ್ಟು ಇಲ್ಲಿ ಕೈ ಇಡ್ರಿ. ಆಮೇಲೆ ಒಂದು 20 ಟೈಮ್ಸು ಹೀಗೆ 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 ಮತ್ತು ಹೀಗೆ ಇಷ್ಟು ಮಾಡಿಸ್ರಿ. ಇವರಿಗೆ ಒಂದು ವಿದಿನ್ 1 ವೀಕ್ ಒಳಗಡೆ ಅವ್ರಿಗೆ BP ರೀಡಿಂಗಲ್ಲಿ ನೀವು ಟ್ರೆಮೆಂಡಸ್ ಚೇಂಜಸ್ ನೋಡ್ತೀರ. ಪ್ರತಿದಿನ ಬರ್ಕೊ ಅಂತ ಹೇಳ್ರಿ ಅವರಿಗೆ. ಓಕೆನಾ? ಪ್ರತಿದಿನ ಬರ್ಕೊ ಅಂತ ಹೇಳ್ರಿ, ಪ್ರತಿದಿನನೂ ಪಾಯಿಂಟ್ ರೆಡ್ಯೂಸ್ ಹಾಕ್ಕೊಂತ ಬರ್ತದೆ. ಸೊ ಆ ಥರ ಏನೈತೆ ನೋಡ್ರಿ, ಎಸ್ಪೆಷಲಿ ಈ ಮೋಡ್, ಫಸ್ಟ್ ಮೋಡ್, ಡಿಫಾಲ್ಟ್ ಮೋಡ್ ಏನೈತೆ ನೋಡ್ರಿ, ಇದು BP ಮ್ಯಾನೇಜ್ಗೆ ಬೆಸ್ಟ್ ರಿಸಲ್ಟ್ಸ್ ಕೊಡ್ತದೆ. ಇನ್ನು ಫಸ್ಟ್ ಇದೇನೈತೆ ನೋಡ್ರಿ, ಬಯೋಲೇಸರ್, ರೆಡ್ ಬಯೋಲೇಸರ್. ಇದನ್ನು ನಾವೇನೈತೆ ನೋಡ್ರಿ ಫೇಸಿಗೆ ಮಸಾಜ್ ಮಾಡ್ಕೋಬೋದು. ಹೌದ್ರಿ? ಫೇಸಿಗೆ ಮಸಾಜ್ ಮಾಡ್ಕೊಳ್ಳಿಕ್ಕೆ ಈ ಪಿಗ್ಮೆಂಟೇಷನ್ಸು, ಡಾರ್ಕ್ ಸರ್ಕಲ್ಸು, ಪಿಂಪಲ್ಸು ಮತ್ತು ಕೊಲಾಜನ್ ಬೇಕಲ್ಲ ನಮ್ಮ ಸ್ಕಿನ್ನಿಗೆ, ಹೌದೇನಿಲ್ರಿ? ಅದಕ್ಕೆ ಸ್ಕಿನ್ ಟೈಟನಿಂಗಿಗೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಅದೇ ಥರ ಏನೈತೆ ನೋಡ್ರಿ ಬ್ಲೂ ಲೈಟು. ಈ ಬ್ಲೂ ಲೈಟು ಅಷ್ಟೇ. ಓಕೆ, ಇದು ಬ್ಲೂ ಲೈಟು ಫೇಸಿಗೆ ಮಾಡ್ಕೊಳ್ಳಿ ಮತ್ತು ಹೇರ್ ಫಾಲ್ ಸಮಸ್ಯೆಗೆ ಯಾರಿಗೆಲ್ಲ ನೀವು ಸಜೆಸ್ಟ್ ಮಾಡ್ತಿರಲ್ಲ ಇದನ್ನು ಮಾಡಿ. ಸೊ ಇದೇನೈತೆ ನೋಡ್ರಿ, ಇನ್ಫ್ಲಮೇಷನ್ನು ಕಡಿಮೆ ಮಾಡುತ್ತೆ. ಬಾವುಗಿ ಒಳಗಡೆ ಏನಾದರೂ ಸ್ವೆಲ್ಲಿಂಗ್ ಗಿಲ್ಲಿಂಗ್ ಇತ್ತ ಅದನ್ನು ಕಡಿಮೆ ಮಾಡುತ್ತೆ. ಗಾಯ ಆಗಿರುತ್ತೆ, ಹೀಲಪ್ ಆಗ್ತಾ ಇರೋಂಗಿಲ್ಲ. ಹೌದಾ? ಆ ಜಸ್ಟ್ ಗಾಯಕ್ಕೆ ಟಚ್ ಮಾಡಬೇಡ್ರಿ, ನಮ್ಮದೇ ಒಂದು ಕೈ ಟಚ್ ಮಾಡಿ ಆ ಬ್ಲೂ ಲೈಟ್ ಅದ್ರ ಮೇಲೆ ಬಿಡ್ರಿ, ಉಂಡು ಫಾಸ್ಟಾಗಿ ಹೀಲಿಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಕ್ಲಿಯರ್ ರೀ? ಫಸ್ಟ್ ಬಯೋ ಎಲೆಕ್ಟ್ರಿಸಿಟಿ ಮೋಡು ನಮ್ಮ BP ಬ್ಯಾಲೆನ್ಸಿಂಗ್ ಮಾಡುತ್ತೆ. ಸೆಕೆಂಡ್ ರೆಡ್ ಬಯೋಲೇಸರು ನಮಗೆ ಸ್ಕಿನ್ ತುಂಬ ಒಳ್ಳೆಯದು. ಓಕೆನಾ? ಹೆಡ್ಗೂ ಮಾಡ್ಕೋಬೋದು, ಎಲ್ಲ ಮೋಡು ಮಾಡ್ಕೋಬೋದು, ಏನೂ ಇದಿಲ್ಲ. ಓನ್ಲಿ ಅದು EMS ಮೈಕ್ರೋ ಕರೆಂಟ್ ಐತಲ್ಲ ಅದೊಂದೇ ತಲೆಗೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ತಲೆಗೆ ಫೇಸಿಗೆ. ಓಕೆ, ಬಾಕಿ ಎಲ್ಲನೂ ಯೂಸ್ ಮಾಡ್ಬೋದು ರೀ. ಅದೇ ಥರ ಬ್ಲೂ ಲೈಟ್ ಏನಿದೆ ನೋಡ್ರಿ, ಊಂಡ್ ಇಲ್ಲಿಗೆ ಇನ್ಫ್ಲಮೇಷನಿಗೆ, ಎಲ್ಲಾದರೂ ಬಾವು ಗೀವು ಇತ್ತು ಅದಕ್ಕೆ, ಮತ್ತು ಹೆಡ್ಡಿಗೆ, ಎಸ್ಪೆಷಲಿ ಹೇರ್ ಫಾಲ್ ಸಮಸ್ಯೆಗೆ ಎಲ್ಲದಕ್ಕೂ ಅದು. ನೆಕ್ಸ್ಟ್ ಬರುತ್ತೆ ನೆಗೆಟಿವ್ ಅಯಾನ್ ಮೋಡ್. ಓಕೆ, ಸೊ ಯಾರ್ಯಾರು ಮೊಬೈಲು ಆಫ್ಲೈನ್ ಎಷ್ಟು ಗಂಟೆಗೆ ಆಗುತ್ತೆ? ಮೀಟಿಂಗ್ ಮುಗಿದ ತಕ್ಷಣ ಆಗಿರ್ತೀವಿ. ನಮ್ದು 10 ಗಂಟೆಗೆ ಜೂಮ್ ಮೀಟಿಂಗ್ ಮುಗಿದ್ಕೊಳ್ಳಿ ಆಫ್ಲೈನ್. ಮಹೇಶ್ವರಿ ಮೇಡಮ್ 11. ನಾವು ವಾಟ್ಸಪ್ನಾಗ ಇರೋದಿಲ್ಲ, ಬೇರೆ ಓದ್ತಿರ್ತೀನಿ. ಮೇಡಮ್ 1 ಗಂಟೆ. 12 o'clock. ಮಹೇಶ್ವರಿ ಮೇಡಮ್ ನಿಮ್ಗಿಂತ ಜಾಸ್ತಿ ಓದ್ತಾರೆ ನೋಡ್ರಿ. ಎಸ್ ಸರ್? ಹೌದಾ? ಹೌದಾ? ಎಸ್ ಸರ್, ಎಸ್ ಸರ್. ಸೊ ಏನೈತಿ, ಯಾರು ಜಾಸ್ತಿ ಮೊಬೈಲ್ ಆನ್ಲೈನ್ ಇರ್ತಾರಲ್ಲ ಅವ್ರು ಏನೈತೆ ನೋಡ್ರಿ, ಮಸ್ಟ್ ಆ್ಯಂಡ್ ಶುಡ್ ಈ ಮೋಡ್ ಮಾಡಲೇಬೇಕು. ಇದೇನೈತಲ್ಲ ನೆಗೆಟಿವ್ ಅಯಾನ್ ಮೋಡ್, ಇದು ನಮ್ಮ ಬ್ರೈನ್ ಫ್ಯಾಟಿಗ್ನೆಸ್ನ ಕಡಿಮೆ ಮಾಡುತ್ತೆ, ಬ್ರೈನ್ ಮೇಲೆ ಸ್ಟ್ರೆಸ್ಸನ್ನ ತೆಗೆದುಹಾಕುತ್ತೆ, ಬ್ರೈನ್ನ ಆ್ಯಕ್ಟಿವ್ ಆಗಿಡುತ್ತೆ, ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಕೊಡೋಲ್ಲ. ಹೌದ್ರಿ? ಸೊ ಹಾಗಾಗಿ ಏನೈತೆ ನೋಡ್ರಿ, ಎಸ್ಪೆಷಲಿ ಈ ಪ್ಯಾರಲೈಸ್ ಪೇಷಂಟ್ಸು, ಓಕೆ, ಮೈಗ್ರೇನು, ಹೆಡ್ಏಕು,
ಟೆನ್ಷನ್ನು, ಆಮೇಲೆ ಈ ಸೈಕೋ ಪೇಷಂಟ್ಸ್ ಇರ್ತಾರೆ ನೋಡ್ರಿ, ಸೈಕಿಕ್ ಹೌದೇನಿಲ್ರಿ ಅವರಿಗೆ ಎಲ್ಲರಿಗೂ ಎಸ್ಪೆಷಲಿ ನೆಗೆಟಿವ್ ಮೋಡಿಗೆ ನೋಡ್ರಿ ಹೆಡ್ ಮಸಾಜಿಗೆ ಬೆಸ್ಟ್. ಯಾವಾಗಾದರೂ ಮರೆತರು ರಾತ್ರಿ ಮಲಗುವಾಗ ಈ ಮೋಡ್ನಾಗ ಒಂದು ಪತಿ ಮಾಡಿಬಿಟ್ರೆ ಸಾಕು, ನಮ್ಮ ಆ ದಿನದೆಲ್ಲ ಸ್ಟ್ರೆಸ್ ಕಡಿಮೆ. ಹಾಗೆ ಫೇಸಿಗೆ ಮಾಡ್ಕೊಳ್ಳುವಾಗ ಈ ಥರ ಮಾಡ್ಕೊಳ್ಳಿ. ಓಕೆ, ಯಾವಾಗಲೂ ಚಿನ್ನಿಗೆ ಮಾಡುವಾಗ ಈ ಥರ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಓಕೆ, ಅದೇ ಥರ ವೈಬ್ರೇಷನ್. ಸೊ ನಿಮಗೆ ಕುತ್ತಿಗೆ ಇಂದ ಪೂರ ಹೋಲ್ ಬಾಡಿ ಎಲ್ಲೇ ಯೂಸ್ ಮಾಡಿರಿ, ನೀವು ವೈಬ್ರೇಷನ್ ಮೋಡಲ್ಲಿ ಯೂಸ್ ಮಾಡಿ. ಓಕೆನಾ? ಸೊ ಹಾರ್ಟಿಗೆ ಮಾಡ್ಕೊಳ್ಳಿ, ಓಕೆ, ಸ್ಟಮಕಿಗೆ ಮಾಡ್ಕೊಳ್ಳಿ. ಓಕೆ, ಎಸ್ ಬರುತ್ತೆ. ಜಾಸ್ತಿ ಸ್ಟ್ರೆಸ್ಸು, ಟೆನ್ಷನ್, ಭಾಳ ಮೈಗ್ರೇನ್ ಭಾಳ ಐತಿ ಅಂದಾಗ ಅವಾಗ ನೀವು ವೈಬ್ರೇಷನ್ ಮೋಡ್ನಾಗೂ ಮಾಡ್ಕೋಬೋದು, ಇಲ್ಲಾಂದ್ರೆ ನೆಸಸರಿ ಇಲ್ಲ. ಓಕೆ ರೀ, ಹಾರ್ಟಿಗೆ ಮಾಡಿ, ಸ್ಟಮಕ್ ಆ್ಯಂಟಿ ಕ್ಲಾಕ್ ವೈಸ್, ಮತ್ತೆ ಆ್ಯಂಟಿ ಕ್ಲಾಕ್ ವೈಸು. ಆಮೇಲೆ ಯಾರಿಗಾದರೂ ಪೀರಿಯಡ್ಸ್ ಗೈನಿಕ್ ಇಶ್ಯೂಸ್ ಇದ್ವಾ, ಅಂಬ್ಲಿಕಲ್ ಕೆಳಗಡೆ ಪೆಲ್ವಿಸ್ ಕಡೆ ಮಾಡ್ಕೊಳ್ಳಿ. ಎಸ್ಪೆಷಲಿ ಸಿಸ್ಟು, ಫೈಬ್ರಾಯ್ಡು ಇವೆಲ್ಲ ಆಗಬಾರ್ದು, ಬೆಲ್ಲಿ ಫ್ಯಾಟ್ ಎಲ್ಲ ಹೋಗಬೇಕು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ರಿ. ಓಕೆನಾ? ಎಲ್ಲಿವರೆಗೂ ನಮ್ಗೆ ಅದು ಹೀಟ್ ಫೀಲ್ ಆಗಬೇಕು ಅಲ್ಲಿವರೆಗೂ ನಾವು ಮಸಾಜ್ ಮಾಡ್ಕೋಬೇಕು. ಹಾಗೆ ವೆರಿಕೋಸ್ ವೇನ್ಸಿಗೆ ಏನೈತೆ ನೋಡ್ರಿ, ನಾವು ಒಂದು 5 ಮಿನಿಟ್ಸ್ ವೈಬ್ರೇಷನ್ ಮೋಡ್ನಾಗ